ಆ ನಡುವೆ ಇನ್ ಬಿಟ್ವೀನ್ ನಾನು ಮಾತಾಡಿದಾಗ ಅವ್ರ ಹತ್ರ ಅವರು ಇಲ್ಲ ನಂಗೆ ತುಂಬ ಎದೆ ನೋವ್ತಾ ಇದೆ, ಬಂದ್ಬಿಡು ಪುಟ್ಟ ನೀನು ಅಂತ. ಅವ್ರು ನನ್ನ ಪುಟ್ಟ ಅಂತಲೇ ಕರೆಯೋದು. ಬಂದ್ಬಿಡು ಪುಟ್ಟ ನೀನು, ತಡೆಯೋಕ್ಕಾಗ್ತಿಲ್ಲ ಅಂತ ಅಷ್ಟೇ ಹೇಳಿದ್ರು. ಆಮೇಲೆ ತುಂಬ ಅಳ್ತಿದ್ರು, ಅಷ್ಟು ಮಾತ್ರ ಹೇಳಿದ್ರು. ಆಮೇಲೆ ನಾನು ಮತ್ತೆ ಅವ್ರು ಮಾತಾಡೋಕ್ಕೆ ಹೋದಾಗ ಅವ್ರ ಫೋನ್ ಕಿತ್ಕೊಂಡ್ಬಿಟ್ರಂತೆ ಅಂತ ಅನಿಸುತ್ತೆ. ಅಷ್ಟೇ ಕಟ್ಟಾಯಿತು. ಮತ್ತು ನನಗೆ 6:30ಗೆ ಬೈಟ್ಸ್ ಎಲ್ಲ ನಡೀತು. ಇದು ಟ್ರೀಟ್ಮೆಂಟೆಲ್ಲ ಅವರು ಇದೆಲ್ಲ ಮಾಡಿಸಿದ್ದಾರೆ. ಅವರಿಗೆ ಸ್ಟಂಟ್ ಹಾಕ್ಸ್ಬೇಕು, ಆ್ಯಂಜಿಯೋಗ್ರಾಮ್ ಮಾಡಿಸ್ಬೇಕು, ಇಲ್ಲ ಅಂತಂದರೆ ಅವರು ಇನ್ನು 1/2 an hour ಕೂಡ ಇರೋದು ಕಷ್ಟ ಅಂದರು. ನಾನು ತುಂಬ ಶಾಕ್ ಆಗೋಯ್ತು. ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇರೋದು ಗೊತ್ತಿತ್ತು, ಬ್ಲ್ಯಾಕ್ ಆಗ್ತಾಯಿದೆ ಅನ್ನೋದು ಗೊತ್ತಿತ್ತು, ಬಟ್ ಈ ಲೆವೆಲ್ಗೆ ಅಂತ ಗೊತ್ತಿರಲಿಲ್ಲ ನನಗೆ. ಅವರೊಂದು 4 ಕಡೆನೂ ಬ್ಲ್ಯಾಕ್ ಆಗಿದೆ, ಒಂದು ನಾವು ಸರಿ ಮಾಡ್ತೀವಿ ಅಂತಂದರು. ಬಟ್ ನನಗೆ ಗೊತ್ತಿಲ್ಲ, ಎಕ್ಸಾಕ್ಟಾಗಿ ಯಾರೂ ಹೇಳಿಲ್ಲ. ಡೈರೆಕ್ಟರ್ ಪ್ರೊಡ್ಯೂಸರ್ ಒಂದು ಸರಿ ಫೋನ್ ಮಾಡಿ ಹೇಳಿದ್ರು, ನಮ್ಮ ಹುಡುಗ ಒಂದು ಸರಿ ಫೋನ್ ಮಾಡಿ ಹೇಳಿದ. ಅಷ್ಟು ಬಿಟ್ಟರೆ ನನಗೆ ಎಕ್ಸಾಕ್ಟ್ ಮ್ಯಾಟ್ರ್ ಏನಂತ ನನಗೆ ಗೊತ್ತಿಲ್ಲ. ಆಮೇಲಿಂದ ಅವ್ರು ನಾನು ಫೋನ್ ಟ್ರೈ ಮಾಡ್ತಾಯಿದ್ದೀನಿ, ಅವ್ರು ಯಾರೂ ಎತ್ತುತ್ತಾರಿಲ್ಲ. ಎತ್ತಿದ್ರೆ 1 ನಿಮಿಷ ರೀ ಮಾಡ್ತೀನಿ ಹಿಂಗೆ ಹಂಗೆ ಅಂತ ಅಂತಿದ್ರು. ಆಮೇಲೆ ನಾನು 7:30ಗೆ ಹೊರಟಿದ್ದೆ ನಾನು. ಆದರೆ 6:30 6:45ಗೆಲ್ಲ ನನಗೆ ಕಾಲ್ ಬಂತು, ಹಿಂಗೆ ಮಾಡ್ತಾಯಿದ್ರಂತೆ, ಹೋಗ್ಬಿಟ್ರು ಅಂತ. ಅಷ್ಟೇ ನನಗೆ ಗೊತ್ತಿರೋದು. ಅದಾದಮೇಲೆ ಈ ಕ್ಷಣದ ತನಕ ನನಗೆ ಯಾವ ಮ್ಯಾಟ್ರೂ ಗೊತ್ತಿಲ್ಲ. ಒಂದು 11:30 12 o'clock ಫೋನ್ ಮಾಡ್ತೀನಿ ನಾನು. ಫೋನ್ ಮಾಡಿದಾಗ ಅವ್ರು ಹೇಳ್ತಾರೆ, ಫಸ್ಟ್ ಸ್ಟಾರ್ಟಿಂಗು ಇಲ್ಲ ಸಕಲೇಶ್ಪುರಕ್ಕೆ ಬಂದುಬಿಡ್ತೀವಿ, ನೀವು ಸಕಲೇಶ್ಪುರಕ್ಕೆ ಬನ್ನಿ ಅಂತ. ನಾನು ಸಕಲೇಶ್ಪುರಕ್ಕೆ ಹೊರಟೆ. ಆದರೆ ಅಷ್ಟೊತ್ತಿಗೆ ಮತ್ತೆ ಇಮಿಡಿಯೇಟಾಗಿ ಫೋನ್ ಮಾಡ್ತಾರೆ, ಇಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಬಿಲ್ಲಿಂಗ್ದು ತುಂಬ ಜಾಸ್ತಿ ಕೇಳ್ತಾ ಇದ್ದಾರೆ, ಅದರಿಂದ ನೀವು ಶಿವಮೊಗ್ಗಕ್ಕೆ ಬಂದುಬಿಡಿ, ನಾವು ಬರೋದು ಲೇಟ್ ಆಗುತ್ತೆ, ಬೆಳಗ್ಗೆ ಹೊರಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿಂದ ನಾನು ಮತ್ತೆ ಶಿವಮೊಗ್ಗಕ್ಕೆ ಹೊರಡ್ತೀನಿ. ಅಷ್ಟೊತ್ತಿಗೆ ನಾನು ಬಂದು ರೀಚ್ ಆಗೋದು 4 ಗಂಟೆ ಆಗುತ್ತೆ. ಮತ್ತು ಅವ್ರಿಗೆ ಫೋನ್ ಮಾಡ್ತೀವಿ, ನಾವು ಬೇರೆ ಕಡೆ ಮಲಗಿದ್ದೀವಿ, ಬೆಳಗ್ಗೆ ಬರ್ತೀವಿ ಅಂದರು. ಇಷ್ಟೊತ್ತಾದರೂ ಇನ್ನೂ ಬಂದಿಲ್ಲ. ಅವರು ವೆಯ್ಟ್ ಮಾಡ್ತಾಯಿದ್ದೀನಿ, ಇಲ್ಲೇ ಇದ್ದೀನಿ, 5 ನಿಮಿಷದಲ್ಲಿ ಬರ್ತೀವಿ ಅಂತಂದರು. ಅದು ನನಗೆ ಅವ್ರು ಎಷ್ಟು ಹೇಳಿದ್ದಾರೆ, ಇವರೆಷ್ಟು ಕೇಳಿದ್ದಾರೆ, ನನಗೆ ಯಾವ ವಿಷಯನೂ ಗೊತ್ತಿಲ್ಲ. ನನಗೆ ನಿನ್ನೆ ಸಂಜೆ 7 ಗಂಟೆಯಿಂದ ಈ ಕ್ಷಣ ತನಕ ಏನೇನು ನಡೀತಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಐಡಿಯಾನೂ ಇಲ್ಲ. ಹಾಗಾಗಿ ಅವ್ರು ಹೇಳಿದ್ದಷ್ಟು ನಾನು ನಿಮ್ಗೆ ಹೇಳಿದ್ದೀನಿ. ಇನ್ನು ಇದನ್ನು ಬಿಟ್ಟರೆ ನನಗೇನೂ ಗೊತ್ತಿಲ್ಲ. ಅವ್ರ ಅಮೌಂಟ್ ಎಷ್ಟು ಕೇಳಿದ್ರು. ಅವರು ಓ ಪ್ರೀತಿಯೇ, ಮತ್ತು ಕೋಟೆ ಹುಡುಗರು, ರಾಜದುರ್ಗ, ಸ್ನೇಹಿತ, ಪಾತ್ರಧಾರಿ, ಮತ್ತು ಇನ್ನೂ ಫ್ಲ್ಯಾಶ್ ಆಗ್ತಾಯಿಲ್ಲ, ಕೋಲ್ಮಿಂಚು, ಅಂದರೆ ಎಲ್ಲ ಸಣ್ಣ ಸಣ್ಣ ಮೂವಿನೇ. ಬಟ್ ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ನು, ಒಳ್ಳೆ ಹಾರ್ಟೆಡ್ ಪರ್ಸನ್. ಸ್ಮಿತಾ ಸಾಗರ್.